ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಒಂದು ಪವಾಡದ ವಿಷಯವಾಗಿ ಈ ಒಂದು ಸಂಚಿಕೆಯ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಮಾಡ್ತಾ ಇದ್ದೀನಿ. ಅದು ಕೂಡ ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತಂದ್ರೇ ಶಿವನ ಒಂದು ಅವತಾರ ಅಂಥೇಳಿ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಜೊತೆಗೆ ಅವರ ಹಲವಾರು ಪವಾಡಗಳು ಕೂಡ ನಮ್ಮ ನಡುವೆ ಆಗಿ ಹೋಗಿರ್ತಕ್ಕಂಥ ಮಹಾಪವಾಡಗಳು. ಅಂಥ ಪವಾಡಗಳ ಒಂದು ಪವಾಡವನ್ನು ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ನಾಡಿನ ಜನತೆಗೆ ಸಿದ್ಧಾರೂಢ ಮಹಾಸ್ವಾಮಿಗಳ ಬಳಗಕ್ಕೆ ಹಾಗೂ ಅವರ ಭಕ್ತರಿಗೆ ಈ ಸಂಚಿಕೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ನಾವು ಭಾರತೀಯರಂತಂದ್ರೆ ದೇವಾನುದೇವತೆಗಳ ಒಂದು ಆರಾಧಕರು, ಜೊತೆಗೆ ದೇವರ ಮೇಲೆ ನಂಬಿಕೆಯುಳ್ಳವರು, ದೇವರನ್ನು ನಂಬಿದವರು. ನಮಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಮೊದಲು ಆಸ್ಪತ್ರೆಗೆ ಹೋಗಿ ತೋರಿಸುವುದಕ್ಕಿಂತ ಪೂರ್ವದಲ್ಲಿ ದೇವರ ಮೊರೆ ಹೋಗ್ತೀವಿ, ದೇವರಿಗೆ ಹರಕೆ ಹೊರ್ತೀವಿ. ಆಮೇಲೆ ದೇವರ ಒಂದು ನಾಮಸ್ಮರಣೆ ಮಾಡಿ, ದೇವರೇ ನನಗೆ ಆರಾಮ ಮಾಡಪ್ಪ, ನಮಗೆ ಹುಷಾರು ಮಾಡು, ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡು, ನಾನು ನಿನ್ನ ದೇವಸ್ಥಾನಕ್ಕೆ ಬಂದು ನಿನ್ನ ಒಂದು ಪಾದದಲ್ಲಿ ಬಂದು ನಾನು ಶರಣಾಗ್ತೀನಿ ಅನ್ನುವಂಥ ಬೇಡಿಕೆಯನ್ನು ಕೂಡ ನಾವು ದೇವರ ಮುಂದೆ ಇಡುತ್ತೇವೆ. ಹಾಗಿರುವಾಗ ಅಂಥ ಎಲ್ಲ ಬೇಡಿಕೆಗಳಿಗೂ ಕೂಡ ದೇವರು ತನ್ನದೇ ಆದಂಥ ರೀತಿಯಲ್ಲಿ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ, ಹಾಗೂ ನಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾನೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ಕೂಡ ನಾವು ನೋಡ್ಬೋದು, ಕೇಳ್ಬೋದು. ಹಾಗಿರುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು ಹಾಗೂ ಏನಾದರೂ ತೊಂದರೆಗಳು ಬರುವುದು ಸ್ವಾಭಾವಿಕ. ಆ ತೊಂದರೆಗಳಿಗೆ ನಾವು ಹೆದರದೆ ನಮ್ಮ ಒಂದು ದಿನನಿತ್ಯದ ಕಾಯಕದಲ್ಲಿ ತೊಡಗಿ ದೇವರ ಮೇಲೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಮುನ್ನಡೆದಿದ್ದೇನೆ ಅಂತಂದರೆ ನನಗೆ ಮುಂದೆ ಬರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವುದರಲ್ಲಿ ಸಂದೇಹವಿಲ್ಲವೆನ್ನುವುದಕ್ಕೆ ಈ ಸಿದ್ಧಾರೂಢರ ಒಂದು ಪವಾಡವೇ ಸಾಕ್ಷಿ ಅನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಇದು ಬೆಳಗಾವಿ ಜಿಲ್ಲೆಯ ಮುರುಗೋಡು, ಅದು ಸವದತ್ತಿ ತಾಲೂಕಿನ ಮುರುಗೋಡು ಅನ್ನುವಂಥ ಒಂದು ಗ್ರಾಮ ಊರು. ಆ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ಅಜ್ಜಿಗೆ ಆಗಿರ್ತಕ್ಕಂಥದ್ದು ಹಾಗೂ 110 ವರ್ಷಗಳ ಕಾಲ ಆ ಅಜ್ಜಿಯನ್ನು ಬದುಕಿಸಿದ ಒಂದು ಮಹಾಪವಾಡದ ವಿಷಯವಾಗಿ ಇದನ್ನು ನಾನು ಬಿತ್ತರ ಮಾಡ್ತಾ ಇದ್ದೇನೆ. ಹಾಗಿದ್ದಾಗ ತಡಬೇಕೆ, ಬನ್ನಿ ಸ್ನೇಹಿತರೆ, ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರ ಒಂದು ಮಹಾಪವಾಡದ ವಿಷಯವನ್ನು ನಾವು ಅವಲೋಕನ ಮಾಡೋಣ. ಅವರ ಒಂದು ಅವರಿಗೆ ನಮ್ಮ ಭಕ್ತಿ ಪರಾಕಾಷ್ಠೆಯನ್ನು ಮುಟ್ಟಿಸೋಣ. ಭಗವಂತ ನೀನೇ ನಮ್ಮನ್ನು ಕಾಪಾಡಬೇಕು ಅನ್ನುವಂಥ ಮೊರೆಯನ್ನು ಹೋಗೋಣ. ನಮಗೆ ಬಂದಿರತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸೋ ತಂದೆ ಅಂತೇಳಿ ನಾವು ಅವರನ್ನು ಕೇಳಿಕೊಳ್ಳೋಣ, ಬೇಡಿಕೊಳ್ಳೋಣ, ಅವರಿಗೆ ನಾವು ಮೊರೆ ಹೋಗೋಣ. ಬನ್ನಿ, ಈಗ ನಾನು ನೇರವಾಗಿ ಮುರುಗೋಡದ ಅಜ್ಜಿಗೆ ಆಗಿರ್ತಕ್ಕಂಥ ಒಂದು ಪವಾಡದ ವಿಷಯವಾಗಿ ನಾನು ಹೇಳಲಿಕ್ಕೆ ಬರ್ತೀನಿ. ಅಜ್ಜಿ ಅಂತಂದರೆ ಸುಮಾರು 96-97 ವರ್ಷದ ಅಜ್ಜಿಯವರು. ಆ ಅಜ್ಜಿಗೆ ವಯೋಸಹಜ ಕಾಯಿಲೆಗಳು ಸ್ವಾಭಾವಿಕವಾಗಿ ಬರೋದು ಸ್ವಾಭಾವಿಕ. ಹಾಗಿದ್ದಾಗ ಅವರಿಗೂ ಕೂಡ ಕಾಯಿಲೆಗಳು ಬರ್ತಾ ಇದ್ದವು ಮತ್ತು ಅವು ಹೋಗ್ತಾ ಇದ್ದವು. ಹಾಗೆ ಇರುವಾಗ ಆ ಅಜ್ಜಿ ನಿಜಕ್ಕೂ ಕೂಡ ಸಿದ್ಧಾರೂಢರ ಪರಮ ಭಕ್ತೆಯಾಗಿದ್ದರು. ಅಂಥ ಪರಮ ಭಕ್ತಿಗೆ ಸಿದ್ಧಾರೂಢರು ಕಾಯಲಿಕ್ಕಿಲ್ವೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತ ಆ ಅಜ್ಜಿಯನ್ನು ಅವರು ಕಾಪಾಡಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿರುವಾಗ ಆ ಅಜ್ಜಿಗೆ ಒಂದು ದಿವಸ ಮಧ್ಯಾಹ್ನ ಊಟ ಮಾಡಿ ಮಲಗಿದಾಗ ಇದ್ದಕ್ಕಿದ್ದಂತೆ ಜ್ವರ ಬಂದಾಗ ಆ ಡಾಕ್ಟ್ರು ಈ ಡಾಕ್ಟ್ರು ಎಲ್ಲ ಡಾಕ್ಟ್ರನ್ನ ಕರೆದುಕೊಂಡು ಬಂದು ಅವರಿಗೆ ಉಪಚಾರವನ್ನು ಕೊಡಿಸ್ತಾರೆ. ಆಗ ವಯೋಸಹಜ ಕಾಯಿಲೆಗಳು ಬಂದಿರೋದ್ರಿಂದ, ನಿಮಗೆ ವಯಸ್ಸಾಗಿರೋದ್ರಿಂದ ನೀವು ಇನ್ನು ಉಳಿಯುವುದು ಅನುಮಾನ ಅನ್ನುವಂಥ ಒಂದು ನಿಸ್ಸಹಾಯಕ ಉತ್ತರವನ್ನು ಎಲ್ಲ ವೈದ್ಯರು ಕೂಡ ನೀಡ್ತಾರೆ. ಹಾಗಿದ್ದಾಗ ಆ ಅಜ್ಜಿಗೆ ದೇವರ ಮೊರೆ ಹೋಗೋದು ಬಿಟ್ಟು ಮತ್ತೇನು ಉಳಿಯೋದಿಲ್ಲ. ಹಾಗಿದ್ದಾಗ ಅವಳು ಸಿದ್ಧಾರೂಢ ಅಂಥೇಳಿ ತನ್ನ ಒಂದು ಬೇಡಿಕೆಗಳನ್ನು ಆ ದೇವರ ಮೊರೆ ಹೋಗಿ ಕೇಳ್ಕೊಳ್ತಾಳೆ. ಅಪ್ಪ, ನಾನು ನಿನ್ನ ಮಠಕ್ಕೆ ಬರಬೇಕು, ಆ ಮಠದ ಕಸವನ್ನು ಹೊಡಿಬೇಕು, ಹಾಗೂ ನಿನ್ನ ಮಠದಲ್ಲಿ ನಾನು ಸೇವೆ ಮಾಡಬೇಕನ್ನುವಂಥ ನನಗೆ ಆಸೆ ಇದೆ. ಹಾಗಾದಾಗ ನನಗೆ ಇಷ್ಟು ಬೇಗನೆ ನೀನು ನನ್ನನ್ನು ಕಳಿಸಿಕೊಡಬೇಡ, ನಾನು ನಿನ್ನ ಮಠಕ್ಕೆ ಬಂದು ನಿನ್ನ ಸೇವೆ ಮಾಡಿ ನಿನ್ನ ಮಠದ ಅಂಗಳದ ಕಸವನ್ನು ಹೊಡೆಯುವಂಥ ಒಂದು ಶಕ್ತಿಯನ್ನು ನನಗೆ ಕೊಡು, ಆಯುಷ್ಯವನ್ನು ಕೊಡು, ನನಗೆ ಸಾಯುವಂಥ ಮನಸ್ಸಿಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು ಮನಸ್ಸಿನಲ್ಲಿ ಸಿದ್ಧಾರೂಢರ ಮೊರೆ ಹೋಗ್ತಾಳೆ. ಮೊರೆ ಹೋದ ತಕ್ಷಣ ಅದೇ ಒಂದು ಗ್ರಾಮಕ್ಕೆ, ಅದೇ ಅವರ ಅಜ್ಜಿಯ ಮನೆಗೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳು ಬರ್ತಾರೆ.
ಬಂದಾಗ ಸಿದ್ಧಾರೂಢರು ಬಂದ್ರಂತಂದರೆ ಪರಮಾತ್ಮನೇ ಬಂದಂಗಲ್ವೇ. ಹಾಗಿರುವಾಗ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಅಂಥೇಳಿ ಅವರನ್ನು ಹೊಗಳ್ತಾರೆ, ಅವರ ಒಂದು ಗುಣಗಾನ ಮಾಡ್ತಾರೆ. ಪಾದ ಪೂಜೆ ಮಾಡಬೇಕಾದ್ರೆ ಅವರಿಗೆ ಪಾದಗಳಿಗೆ ನೀರು ಹಾಕ್ತಾರೆ, ಅವರನ್ನು ಕರೆದುಕೊಂಡು ಒಳಗೆ ಬರ್ತಾರೆ. ಬಂದಾಗ ಆ ಅಜ್ಜಿ ಕೇಳ್ತಾಳೆ, ಅಪ್ಪ ನನ್ನನ್ನಿಷ್ಟ ಬೇಗನೆ ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ, ನಾನು ನಿನ್ನ ಮಠಕ್ಕೆ ಬರಬೇಕು, ನಿನ್ನ ಸೇವೆ ಮಾಡಬೇಕು, ಹೀಗೆ ನನ್ನ ಮನಸ್ಸು ಹೇಳ್ತಾ ಇದೆ, ಅದಕ್ಕಾಗಿ ನನ್ನನ್ನು ನೀನು ಕರೆದುಕೊಂಡು ಹೋಗು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ, ಆಯಿತು ನೀನು ಯಾರು ಸಾಯ್ತಾರಂತ ಹೇಳಿದ್ದಾರೆ, ಸಾಯೋದಿಲ್ಲ, ನೀನು ಮಠಕ್ಕೆ ಬರ್ತೀಯ, ನೀನು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೀಯ, ಮಠದ ಸೇವೆಯನ್ನು ಮಾಡ್ತೀಯ, ನಿನಗೆ ಸದ್ಯನೇ ಬರೋದಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಹೇಳಿ ಆ ಅಜ್ಜಿಯನ್ನು ಕರೆದುಕೊಂಡು ಹುಬ್ಬಳ್ಳಿಗೆ ಬರ್ತಾರೆ. ಬಂದಾಗ ಆ ಅಜ್ಜಿಯ ಸಂಬಂಧಿಕರ ಮನೆ ಹುಬ್ಬಳ್ಳಿಯಲ್ಲಿ ಇರ್ತೈತಿ. ಆ ಮನೆಯಲ್ಲಿ ಅವಳು ಇರಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಪ್ರತಿನಿತ್ಯ ಬಂದು ತನ್ನ ಒಂದು ಮಠದ ಅಂದರೆ ಸಿದ್ಧಾರೂಢ ಮಹಾಸ್ವಾಮಿಯ ಮಠದ ಅಂಗಳದ ಕಸವನ್ನು ಗೂಡಿಸ್ತಾಳೆ. ಅಲ್ಲಿ ಬರ್ತಿರ್ತಕ್ಕಂಥ ಭಕ್ತರಿಗೆ ಪ್ರಸಾದವನ್ನು ನೀಡ್ತಾಳೆ. ಅಲ್ಲಿ ತನಗೆ ಏನು ನೀಗ್ತೈತಿಲ್ಲ ಅದೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾಳೆ. ಹಾಗಿದ್ದಾಗ ದೇವರು ಇಲ್ಲ ಅಂತೇಳಿ ಯಾವ ರೀತಿ ಹೇಳ್ತೀರಿ? ಯಾಕಂದ್ರೆ ಸಿದ್ಧಾರೂಢ ಅಂತಂದ್ರೆ ಸಿದ್ಧಾರೂಢರು ನಮ್ಮ ಮನೆಗೆ ಬರ್ತಾರೆ, ನಮ್ಮ ಕಷ್ಟಗಳಿಗೆ ನೆರವಾಗ್ತಾರೆ, ನಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಅನ್ನೋದಕ್ಕೆ ಈ ಅಜ್ಜಿಯ ಉದಾಹರಣೆ ಸಾಕ್ಷಿ. ಹಾಗಾಗಿ ಈ ಅಜ್ಜಿ 96-97 ವರ್ಷದ ಮುಪ್ಪಾಗಿರತಕ್ಕಂಥ ಅಜ್ಜಿ ಕೊನೆಗೆ 110 ವರ್ಷಗಳ ಕಾಲ ಬದುಕಿ ಆಮೇಲೆ ಶಿವನ ಪಾದ ಸೇರ್ತಾಳೆ ಅನ್ನುವಂಥ ಒಂದು ಸತ್ಯವಾದಂಥ ಘಟನೆಯನ್ನು ಈ ಸಂದರ್ಭದಲ್ಲಿ ನಾನು ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ನಾಡಿನಾದ್ಯಂತ ಇರತಕ್ಕಂಥ ಸಿದ್ಧಾರೂಢರ ಅಭಿಮಾನಿಗಳಿಗೆ, ಸಿದ್ಧಾರೂಢರ ಭಕ್ತರಿಗೆ ಹಾಗೂ ನಾಡಿನ ಜನತೆಗೆ ಈ ಸಂಚಿಕೆಯನ್ನು ನಾನು ಅರ್ಪಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬ ಸಿದ್ಧಾರೂಢ ಮಹಾಸ್ವಾಮಿಗಳ ಭಕ್ತರೆನಿಸಿಕೊಂಡವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಎಲ್ಲ ಗ್ರೂಪ್ಗಳಿಗೂ ಕಳಿಸಿಕೊಡ್ರಿ. ಜೊತೆಗೆ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸಿಕೊಡುವಂಥ ಕೆಲಸವನ್ನು ಮಾಡಿರಿ. ಜೊತೆಗೆ ಸಿದ್ಧಾರೂಢರ ಒಂದು ಪವಾಡದ ಬಗ್ಗೆ ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.